ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಶ್ರೀ ಸಿ ಕನಕರಾಜು ಅವರು ಇದ್ದಾರೆ. ಇವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಪಮಹಾಪ್ರಬಂಧಕರಾಗಿದ್ದು ಸ್ವಯಂ ನಿವೃತ್ತಿ ಪಡೆದಿದ್ದಾರೆ. 15 ವರ್ಷಗಳ ಹಿಂದೆ DBG ಬಳಗ ಪ್ರತಿಷ್ಠಾನವನ್ನು ಸ್ಥಾಪಿಸಿ ವಿವಿಧ ಕಾರ್ಯಕ್ರಮಗಳನ್ನು ತಾವು ಇದ್ದ ಊರಿನ ಜನಕ್ಕೆ ಸಮರ್ಪಿಸಿದುದಲ್ಲದೆ ವಾರ್ಷಿಕ DBG ಪ್ರಶಸ್ತಿಯನ್ನು ಗಣ್ಯರಿಗೆ ನೀಡುತ್ತಾ ಬಂದಿದ್ದಾರೆ. ಬ್ಯಾಂಕ್ನಿಂದ ನಿವೃತ್ತಿ ಪಡೆದ ನಂತರ DBG ಬಳಗದ ಜತೆ ಸಮರಸ ವೆಂಚರ್ಸ್ ಎಂಬ ಸಾಂಸ್ಕೃತಿಕ ವೇದಿಕೆಯನ್ನು ಕಟ್ಟಿ ವಿವಿಧ ವಿಶಿಷ್ಟ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ದಿನಾಂಕ 27 ಭಾನುವಾರ ಮೈಸೂರಿನಲ್ಲಿ ಸ್ವಲ್ಪ ಮಾತಾಡಿ ಪ್ಲೀಸ್ ಎಂಬ ಟಾಕ್ ಶೋ ಅನ್ನು ಏರ್ಪಡಿಸಿದ್ದಾರೆ. ಶ್ರೀ ಕನಕರಾಜು ಅವರ ಚಟುವಟಿಕೆಗಳ ಬಗ್ಗೆ ವಿವರಗಳನ್ನು ತಿಳಿಯೋಣ. ನಮಸ್ಕಾರ ಕನಕರಾಜು ಅವರೇ. ನಮಸ್ಕಾರ ಸರ್. ನೀವು ಟಾಕ್ ಶೋ ಅನ್ನು ಮಾಡ್ತಾ ಇದ್ದೀರಾ, ಸ್ವಲ್ಪ ಮಾತನಾಡಿ ಪ್ಲೀಸ್ ಅಂತ. ಯಾವ ರೀತಿಯ ವಿಷಯಗಳನ್ನು ಇದರಲ್ಲಿ ಚರ್ಚಿಸಲಿಕ್ಕೆ ಬಯಸ್ತೀರಾ ನೀವು? ಭಾಳ ಸಂತೋಷ. ಭಾಳ 2-3 ವರ್ಷಗಳ ಹಿಂದೆ ಒಂದು ಸಲ ಬಂದು ಜ್ಞಾನಧ್ವನಿಗೆ ಒಂದು ಸಲ ಮಾತಾಡಿದ್ದೆ. ಮತ್ತೆ ಜ್ಞಾನಧ್ವನಿಗೆ ಬರೋಕ್ಕೆ ಸಂತೋಷ ಆಗಿದೆ. ತಮ್ಗೆ ಗೊತ್ತಿರೋ ಹಾಗೆ ನಾನು ಸ್ವಯಂ ನಿವೃತ್ತಿಯನ್ನು ಪಡೆದ ನಂತರ ನನಗೊಂದು ಆಸೆ ಇತ್ತು, ಏನು ಅಂದರೆ ಜನಗಳ ಜೊತೆ ಕನೆಕ್ಟ್ ಆಗಬೇಕು ಅಂತ. ಏಕೆಂದರೆ ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬ ಸಾಕಷ್ಟು ಸಮಸ್ಯೆಗಳಾಗ್ತಾಯಿದೆ, ಸಂಬಂಧಗಳ ಮಧ್ಯೆ ಸಮಸ್ಯೆ ಆಗ್ತಾಯಿದೆ. ಇವುಗಳಿಂದ ನಿವಾರಣೆಗೋಸ್ಕರ ಏನಾರ ಒಂದು ಕೆಲಸನ ಮಾಡಬೇಕು ಅಂದ್ಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದೆ, ಸಮರಸ ವೆಂಚರ್ಸ್ ಅಂತ. ಅದರ ಉದ್ದೇಶ ಏನು ಅಂದರೆ ತರಬೇತಿ ಮತ್ತು ಇತರ ವಿಚಾರಗಳ ಬಗ್ಗೆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಜೊತೆಗೆ ಒಂದಿಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಇಟ್ಕೊಂಡಿದ್ದೇನೆ, ಅದನ್ನಷ್ಟು ಪ್ರಾರಂಭ ಮಾಡಿಲ್ಲ. ಮತ್ತು ಮನೋರಂಜನೆ ವಿಚಾರವಾಗಿ ಮತ್ತು ಪುಸ್ತಕಗಳ ವಿಚಾರವಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ನಿಮ್ಮ DBG ಬಳಗಕ್ಕೂ ಇದಕ್ಕೂ ಏನು? ಹೌದೌದು, ಒಳ್ಳೆ ಪ್ರಶ್ನೆನೇ ಕೇಳಿದರೆ. ಈಗ DBG ಬಳಗ ಏನಾಗಿದೆ ಅಂದರೆ ಅದೊಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡ್ಕೊಂಡಿದ್ದೇವೆ ನಾವು. ಏಕೆಂದರೆ ಅದು DBG ಅವರ ಸಾಹಿತ್ಯವನ್ನೇ ಹೆಚ್ಚು ಇಟ್ಟುಕೊಂಡು ಮಾಡುವಂಥ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ಮಾಡ್ತಾ ಇದ್ದೇವೆ ಅಲ್ಲಿ. ಆದರೆ ಬೇರೆ ವಿಚಾರಗಳು ಮಾಡಬೇಕು ಅಂದಾಗ ಅದು ಸ್ವಲ್ಪ ಅದ್ರ ಮಧ್ಯೆ ಕಾನ್ಫ್ಲಿಕ್ಟ್ ಬರುವಂಥದ್ದಾಗುತ್ತೇನೋ ಅಥವಾ ಡಿವೇಟ್ ಆಗ್ತೀವೋ ನಾವು ವಿಚಾರ ಅಂತ ತಂದ್ಕೊಂಡು ಈ ಸಮರಸ ವೆಂಚರ್ಸ್ ಮಾಡಿ ಇದರಲ್ಲಿ ಏನು ಸ್ಕೈಸ್ ದಿ ಲಿಮಿಟ್, ಯಾವ ಕಾರ್ಯಕ್ರಮವನ್ನು ಕೂಡ ಬೇಕಾದ್ರೆ ಮಾಡ್ಬೋದು. ಜೊತೆಗೆ ನಾವು ತರಬೇತಿಗಳನ್ನು ಕೂಡ ಮಾಡ್ತೀವಿ. ಕೆಲವೊಮ್ಮೆ ಪೇಯ್ಡ್ ಅಂದರೆ ವರ್ಕ್ಶಾಪ್ಗಳು ಮಾಡಿದಾಗ ಅದಕ್ಕೊಂದು ಫೀಸ್ ಇಟ್ಟು ಕಲೆಕ್ಟ್ ಮಾಡುವಂಥದ್ದು ಮಾಡ್ತಾ ಇದ್ದೇವೆ. ಅದರಿಂದ ಈ ಸಮರಸ ವೆಂಚರ್ಸನ್ನು ಅದಕ್ಕೋಸ್ಕರ ಮಾಡಿದ್ವಿ. DBG ಬಳಗ ಮೊದಲಿನ ಕೂಡ ಅದೊಂದು ಚಾರಿಟಬಲ್ ಮತ್ತು ನಮ್ಮ DBG ಅವರ ಸಾಹಿತ್ಯ ಧ್ಯೇಯಗಳನ್ನು ಜನಗೆ ಪ್ರಸರಿಸುವಂಥದ್ದು ಸಂಸ್ಥೆ ಅದು. ಆ ಸಂಸ್ಥೆಯನ್ನು ಮೂಲಕ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ಕಾರ್ಯಕ್ರಮ ಹೇಳಿದ್ನಲ್ಲ, ಸಮರಸ ವೆಂಚರ್ಸಿಂದ ಪ್ರಾರಂಭ ಮಾಡಿದಾಗ ನನಗನ್ನಿಸ್ತು ಈಗ ಜನಗಳಿಗೆ ತುಂಬ ಆಗಿರುವಂಥದ್ದು ಸಂಬಂಧಗಳ ವಿಚಾರದಲ್ಲಿ ಆಗುವಂಥ ಸಮಸ್ಯೆಗಳು. ಈಗಿನ ಕಾಲದಲ್ಲಿ ಮಾತೇ ನಿಂತೋಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮನೆಯಲ್ಲೂ ಕೂಡ ಹೌದು, ಮನೆಯಲ್ಲೂ ಕೂಡ 3 ಜನ ಈಗ ರೂಮ್ಗಳು ಜಾಸ್ತಿ ಆಗಿದೆ. ಯಾಕಂದರೆ 4 ರೂಮ್ 5 ರೂಮ್ಗಳು ಕಟ್ಕೊಂಡು ಒಂದೊಂದು ರೂಮಲ್ಲಿ ಒಬ್ಬೊಬ್ಬ ಇದ್ದು ಸಂವಹನವೇ ಇಲ್ಲ ಅನ್ನೋ ಥರದ ತಂದೆ ಮಕ್ಕಳ ಮಧ್ಯೆ ಮಾತಿಲ್ಲ, ಅಣ್ಣ ತಮ್ಮದ್ರ ಮಧ್ಯೆ ಮಾತಿಲ್ಲ. ಯಾಕೆಂದರೆ ಈ ಮೊಬೈಲ್ ಕೂಡ ಬಂದಿರೋದ್ರಿಂದಾಗಿ ಅವರೇ ತಮ್ಮದೇ ಆದ ಪ್ರಪಂಚದಲ್ಲಿದ್ದು ಅದನ್ನೇ ಒಂದು ಸಂತೋಷ ಪಡ್ಕೊಂಡು ಪರಸ್ಪರ ಮಾತಿಲ್ಲದೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ಪುಸ್ತಕ ಇದೆ, ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ. ಆ ಪುಸ್ತಕದ ಶೀರ್ಷಿಕೆಯನ್ನು ಇಟ್ಕೊಂಡೆ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಟಾಕ್ ಶೋ ಮತ್ತು ಭಾಷಣ ಅದಕ್ಕೆ ಏನು ವ್ಯತ್ಯಾಸ? ಏನಾಗಿದೆ ಗೊತ್ತಾ, ಈಗ ಸ್ವಲ್ಪ ನಾವು ಆಧುನಿಕ ವಿಚಾರ ಇದ್ದಾಗ ಇಂಗ್ಲೀಷ್ ಏನೋ ಪದ ಉಪಯೋಗಿಸಿದ್ರೆ ಕೆಲವರು ಜನಗಳಿಗೆ ಭಾಷಣ ಅಂತ ತಕ್ಷಣ ಏನೋ ಒಂದು ರೀತಿ ಬೋರ್ ಅನ್ಸೋತರ ಮನೋಭಾವ ಜನಗಳಿಗೆ. ಟಾಕ್ ಶೋ ಅಂದ ತಕ್ಷಣ ಏನೋ ಡಿಫ್ರೆಂಟ್ ಆಗಿದೆ ಅನ್ನೋದೊಂದು ವಿಚಾರ. ಜೊತೆಗೆ ಸ್ವಲ್ಪ ಈ ಇಂಗ್ಲೀಷು ಕನ್ನಡ ಸ್ವಲ್ಪ ಯೂತ್ ಅಂದರೆ ನಮ್ಮ ಯುವಕರನ್ನ ಹೆಚ್ಚು ಸೆಳಿಬೇಕು ಅಂದರೆ ಸ್ವಲ್ಪ ಏನಾರು ಒಂದು ಟ್ಯಾಗ್ ಲೈನ್ ಬೇಕು. ಸ್ವಲ್ಪ ಮಾತಾಡಿ ಪ್ಲೀಸ್ ಅನ್ನೋದು ಒಂದು ಟ್ಯಾಗ್ ಲೈನ್ ಇದೆ. ಅದೇ ಟಾಕ್ ಶೋ ಅಂತ ಮಾಡಿದ್ರೆ ಸ್ವಲ್ಪ ಇಲ್ಲಿ ಏನಾದರೆ ಸಂವಹನಕ್ಕೆ ಜಾಸ್ತಿ ಅವಕಾಶ ಇರುತ್ತೆ. ಬಹುಶಃ ಭಾಷಣ ಅಂದರೆ ಏಕಪಕ್ಷೀಯವಾಗಿ ಭಾಷಣ ಮಾಡಿ ನಂತರ ಪ್ರಶ್ನೋತ್ತರ ಮಾಡಬಾರ್ದು ಅಂತಿಲ್ಲ. ಬಟ್ ಟಾಕ್ ಶೋ ಅಲ್ಲಿ ಸ್ವಲ್ಪ ಆ ಥರದ ವಿಚಾರಗಳನ್ನು ನಾವು ತರಬೇಕು ಅನ್ನೋ ವಿಚಾರದಿಂದ ಟಾಕ್ ಶೋ ಅಂತ ಇಟ್ಟಿದ್ದೇವೆ ಹೊರತುವೆ ಇದು ಕೂಡ ಮೂಲತಃ ಭಾಷಣವೇ, ಆದರೆ ಟಾಕ್ ಶೋ ಅನ್ನು ಹೆಸರಿಟ್ಟಿದ್ದೇವೆ ಅಷ್ಟೇ. ಈ ಟಾಕ್ ಶೋ ಪ್ರಾರಂಭಿಸುವ ಪ್ರೇರಣೆ ಏನು? ನಾನು ಹೇಳಿದಾಗ ಏನಾಗಿದೆ ಅಂದರೆ ಒಂದು ಸಂವಹನದ ಕೊರತೆ ಆಗಿದೆ. ಈಗ ಏನಾಗಿದೆ ಅಂದರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಒಂದು ಭಾಷಣ ಅಂತ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ನೀವು ಆ ಭಾಷಣದಲ್ಲಿ ನಿಮಗೆ ಯುವಕರೇ ಕಾಣೋದಿಲ್ಲ. ಸಾಮಾನ್ಯವಾಗಿ ತಲೆ ಕೂದಲು ನೆರೆತವರು ಅಥವಾ ತಲೆ ಕೂದಲು ಇಲ್ಲದೆ ಹೋದವರೇ ಬರುವಂಥ ಸಮಸ್ಯೆ ಇದೆ. ಅಂದರೆ 60-70 ವಯಸ್ಸಿನವರೇ ಬರುವಂಥದ್ದಾಗಿದೆ. ನನ್ನ ಉದ್ದೇಶ ಏನಾಯಿತು ಅಂದರೆ ಯಾಕೆ ನಾವು ಯುವಕರನ್ನು ಸೆಳಿಬಾರ್ದು ಅಂಥೇಳಿ ಈ ರೀತಿಯಾದ ಒಂದು ಟಾಕ್ ಶೋನ ಪ್ರಾರಂಭ ಮಾಡಬೇಕು ಅಂಥೇಳಿ ಈ ಮೊದಲನೇ ಟಾಕ್ ಶೋನ ನಾವು ಈ ಹೆಸರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೆಚ್ಚು ಜನಗಳನ್ನು ಸೇರಿಸಬೇಕು, ಎಸ್ಪೆಷಲಿ ಯುವಕರನ್ನ ಸೇರಿಸಬೇಕು. ಯಾಕಂದರೆ ಯುವಕರಲ್ಲೇ ಸಾಕಷ್ಟು ಸಮಸ್ಯೆ ಇರೋಂಥದ್ದು ನೀವೆಲ್ಲ ನೋಡಿರ್ಬೋದು. ಆ ಉದ್ದೇಶದಿಂದ ನಾವು ಈ ಒಂದು ಟಾಕ್ ಶೋನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸ್ವಲ್ಪ ಮಾತನಾಡಿ ಪ್ಲೀಸ್ ಒಂದು ಪುಸ್ತಕ. ಹೌದು, ಅದ್ರ ಬಗ್ಗೆನೇ ಮಾತಾಡ್ತಾರಾ? ಹಿಂದೆ ಹೇಳ್ಬಿಡ್ತೀನಿ. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅಂತ ಅವರು AV ಬಾಳಿಗ ಹಾಸ್ಪಿಟ್ಲಲ್ಲಿ ಅವರು ಸೈಕೆಟ್ರಿಸ್ಟ್ ಆಗಿದ್ದಾರೆ. ಜೊತೆಗೆ ಸಾಹಿತಿ ಕೂಡ ಹೌದು. ತುಂಬ ಸರಳ ವ್ಯಕ್ತಿ. ತುಂಬ ಇನ್ಫ್ಯಾಕ್ಟ್ ಅವರು ನಮ್ಮ DBG ಬಳಗ ಪ್ರತಿಷ್ಠಾನದ ಟ್ರಸ್ಟಿಗಳು ಕೂಡ ಆಗಿದ್ದಾರೆ. ಅವರ ಮೊದಲನೇ ಪುಸ್ತಕ ಇದೆ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ. ನಂತರ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್, ನೀನಿಲ್ಲದೆ ನನಗೇನಿದೆ, ಹೋಗಿ ಬಾ ಮಗಳೇ,
ಆಮೇಲೆ ಎಲ್ಲರ ಮನೆಯ ದೋಸೆ, ಅತ್ಯುತ್ತಮವಾದ ಪುಸ್ತಕಗಳು, ಒಂದಕ್ಕಿಂತ ಒಂದು ಪುಸ್ತಕಗಳು, ತುಂಬ ಬೆಸ್ಟ್ ಸೆಲ್ಲರ್ಸ್ ಕೂಡ ಹೌದು, 8-10 ಮುದ್ರಣಗಳು ಕೂಡ ಆಗಿದೆ. ಜೊತೆಗೆ ಈ ಪುಸ್ತಕದ ಇರೋದು ಏನು ಅಂತ ಹೇಳಿದ್ರೆ ನೋಡಿ, ಉದಾಹರಣೆಗೆ ಅವರ ಪುಸ್ತಕದ ಬೆನ್ನುಡಿಯಿಂದ ಓದ್ಬಿಡ್ತೀನಿ 2 ಲೈನು ನೋಡಿ. ಒಂದು ಸಂಬಂಧ ಬೆಳೆದು ಗಟ್ಟಿಗೊಳ್ಳಬೇಕಾದರೆ ವರ್ಷಗಳೇ ಹಿಡಿಯುತ್ತೆ, ಆದರೆ ಅದು ಉಳಿದು ಇನ್ನಷ್ಟು ಸದೃಢವಾಗಬೇಕಾದರೆ ನಿರಂತರ ಪ್ರೀತಿ, ವಿಶ್ವಾಸ, ಮುಖ್ಯವಾಗಿ ಮಾತುಗಳು ಬೇಕು. ಎಲ್ಲ ಸಂಬಂಧಗಳನ್ನು ಜೀವಂತವಾಗಿಡಬಲ್ಲ ದಿವ್ಯಶಕ್ತಿ ಇರುವುದೇ ಈ ಮಾತುಗಳಿಗೆ ಮಾತ್ರ. ಅಂತಹ ಮಾತುಗಳೇ ಇರದ ಬರಡು ವಾತಾವರಣದಲ್ಲಿ ಸಂಬಂಧಗಳ ಕೊಂಡಿಗಳು ಶಿಥಿಲಗೊಂಡು ಒಂದೊಂದಾಗಿ ಕಳಚುತ್ತಾ ಒಂದು ದಿನ ನಾವು ಅಕ್ಷರಶಃ ಒಂಟಿಯಾಗಿ ಬಿಡುತ್ತೇವೆ. ಸಮಸ್ಯೆಗಳ ಕಾರಣಗಳು ಏನೇ ಇರಲಿ, ಆದರೆ ಪರಿಹಾರ ಒದಗಿಸುವ ಬೀಜಮಂತ್ರ ಒಂದೇ, ಅದು ಮಾತು. ಮಾತು ಮನೆ ಕೆಡಿಸಿತು ಅಂತಾರೆ, ಆದರೆ ಮಾತೇ ಆಡದಿದ್ದರೆ ನಾವೇ ಪ್ರೀತಿಯಿಂದ ಕಟ್ಟಿದ ಸಂಬಂಧದ ಸೌಧಗಳು ನಮ್ಮ ಕಣ್ಣುದಿರಲ್ಲೇ ಕುಸಿದು ಹೋಗೋದು ನಿಶ್ಚಿತ. ಮಾತಿನ ಮಹಿಮೆ ಏನೆಂದು ತಿಳಿಸಿಕೊಡುವುದೇ ನಮ್ಮ ಟಾಕ್ ಶೋನ ಉದ್ದೇಶ ಅಂತ ಕೂಡ ಹೇಳ್ಬೋದು. ಸೊ ಈ ಪುಸ್ತಕದಲ್ಲಿ ಇರುವಂಥ ವಿಚಾರಗಳನ್ನೇ ಹೇಳ್ತಾರೆ ಅಂತ ಏನಿಲ್ಲ. ಈ ಪುಸ್ತಕದಲ್ಲಿ ಅವ್ರು ಬರೆದಿರುವಂಥ ವಿಚಾರಗಳು ಯಾಕೆ ಮಾತು ಮುಖ್ಯ, ಮತ್ತು ಕೆಲವು ಉದಾಹರಣೆಗಳ ಮೂಲಕ ಮಾತುಗಳ ಬಗ್ಗೆ ವರ್ಣಿಸಿದ್ದಾರೆ. ಸೊ ಜೊತೆಗೆ ಕೂಡ ಅವರ ಅನುಭವ ಅದ್ಭುತವಾದ ಅನುಭವ, ಏಕೆಂದರೆ ನಾನು ಅವ್ರದ್ದು ತುಂಬ ನಿಕಟವಾಗಿ ಬಲ್ಲೆ. ಜೊತೆಗೆ ಅವ್ರ ಜೊತೆ ನಾನು ಅವರ ಆಸ್ಪತ್ರೆಯಲ್ಲೇ ಹೋಗಿ ಒಂದು ಅರ್ಧ ದಿವಸ ಕೂತ್ಕೊಂಡಿದ್ದೀನಿ. ಅವ್ರ ಜೊತೆನೇ ಕೂತ್ಕೊಂಡು ಹೇಗೆ ಅವರು ಮಾನಸಿಕ ರೋಗಿಗಳ ಜೊತೆ ಮಾತಾಡ್ತಾರೆ ಅನ್ನೋದನ್ನು ನೋಡಿದ್ದೇನೆ. ಅದರಿಂದಾಗಿ ಒಳ್ಳೆ ವಿಚಾರಗಳದು, ಒಳ್ಳೆ ಮಾತಿನ ಬಗ್ಗೆ ಇರುವಂಥ ವಿಚಾರಗಳು, ಜೊತೆಗೆ ಸಂಬಂಧಗಳು, ಮಾತು, ರಿಲೇಷನ್ಸು. ಮನಃಶಾಸ್ತ್ರಜ್ಞರಾಗಿ ಅವ್ರದ್ದು ಹೊರೈಸನ್ ತುಂಬ ದೊಡ್ಡದು, ಎಷ್ಟು ಬೇಕಾದ್ರೂ ಅದು ವಿಸ್ತರಿಸ್ಬೋದು ಅವರು. ಇಂಥ ಟಾಕ್ ಶೋಗಳನ್ನು ಮತ್ತೆ ಮಾಡಬೇಕು ಅಂತ ಇದೆ. ಖಂಡಿತ ಬಹುಶಃ ಇದು ಟಾಕ್ ಶೋಗಳ ಸೀರೀಸಿನ ಪ್ರಾರಂಭ ಅಂತ ಕಾಣುತ್ತೆ. ಏಕೆಂದರೆ ಒಂದು ಸುದೈವಶಾತ್ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ DVG ಬಳಗ ಪ್ರತಿಷ್ಠಾನ ಮಾಡಿದ್ರಿಂದ ತುಂಬ ಜನರ ಸಂಪರ್ಕ ಆಗೋಯ್ತು ನನಗೆ. ಈವನ್ ಶತಾವಧಾನಿ ಡಾಕ್ಟರ್ ಗಣೇಶ್, ಗುರುರಾಜ್ ಕರ್ಜಿಗರೆಲ್ಲ ಕೂಡ ನೇರವಾಗಿ ಸಂಪರ್ಕ ಮಾಡುವಂಥ ಅವಕಾಶ ಸಿಕ್ತು. ಸೊ ಆ ಮೂಲಕ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ, ಮೈಸೂರಿನಲ್ಲಿ ನಿರಂತರವಾಗಿ ಈ ರೀತಿಯಾದ ಒಂದು ಟಾಕ್ ಶೋಗಳನ್ನು ಅಥವಾ ಭಾಷಣವನ್ನು ಅಥವಾ ಉಪನ್ಯಾಸವನ್ನು ಏನು ಬೇಕಾದ್ರೂ ಇಟ್ಕೊಳ್ಳಿ, ನಿರಂತರವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮೊದಲನೇ ಒಂದು ಕಾರ್ಯಕ್ರಮವನ್ನು ಈಗ ಮಾಡ್ತಾ ಇದ್ದೇವೆ. ಯಾರನ್ನು ತಲುಪಬೇಕು ಅಂತ ನಿಮ್ಮ ಇದು ಸಮಸ್ಯೆ ಏನು ಅಂದರೆ, ಎಲ್ಲರೂ ತಲುಪಬೇಕು ಅನ್ನೋ ಉದ್ದೇಶ. ಉದಾಹರಣೆಗೆ ಈಗ ಮಕ್ಕಳು ಅಂದರೆ ಸಣ್ಣ ಮಕ್ಕಳು ಬಿಡಿ, ಬಹುಶಃ ಒಂದು ಹೈಸ್ಕೂಲ್ ಮೇಲಿನ ಮಕ್ಕಳುಗಳು ಅಥವಾ ಕಾಲೇಜು ಓದ್ತಿರೋಂಥ ಮಕ್ಕಳುಗಳು, ಯುವಕರು ಮತ್ತು ಯುವಕರು ಯುವತಿಯರು ಮತ್ತು ಮಧ್ಯವಯಸ್ಕರು ಕೂಡ. ಮೈಸೂರಿನ ಬಡಾವಣೆಗಳಿಗೆ ಹೋದರೆ ತಂದೆ ತಾಯಿಗಳಿರ್ತಾರೆ, ಮಗ ಅಮೇರಿಕಾ, ಮಗಳು ಆಸ್ಟ್ರೇಲಿಯಾದಲ್ಲಿರ್ತಾರೆ. ನಾನು ಇತ್ತೀಚೆಗೆ ಒಬ್ಬರು ಮನೆಗೆ ಹೋಗಿದ್ದೆ, ತುಂಬ ವಯೋವೃದ್ಧರು, 94 ವರ್ಷ. ಅವ್ರ ಮನೆಗೆ ಹೋದರೆ ಒಂದು 3-4 ಗಂಟೆ ಹಿಡ್ಕೊಂಡ್ಬಿಡ್ತಾರೆ ನನ್ನ ಅವರೇ. ಮತ್ತು ವಿಷಯಗಳನ್ನ ಕೇಳ್ತಾ ಮತ್ತು ಬಹಳ ಉತ್ಸಾಹ, ಬೇರೆ ಪುಸ್ತಕಗಳನ್ನ ತಂದು ತೋರಿಸೋದು, ಅವರ ವಿಚಾರಗಳನ್ನ ತಂದು ತೋರಿಸೋದು, ಆ ರೀತಿಯಾಗಿ ಒಂದು ಆಗ್ತಾಯಿದೆ. ಅದರಿಂದಾಗಿ ಹೆಚ್ಚು ನಾವು ಯುವಕರನ್ನು ಸ್ವಲ್ಪ ಸಂಘಟಿಸಬೇಕು ಅನ್ನೋ ಉದ್ದೇಶ ಇದೆ. ಜೊತೆಗೆ ಮಧ್ಯವಯಸ್ಕರು ಎಲ್ಲರನ್ನೂ ಕೂಡ ತಲುಪಬೇಕು ಅನ್ನೋ ಉದ್ದೇಶ ಇದೆ. ಚಿಕ್ಕ ಮಕ್ಕಳನ್ನು ಬಿಟ್ಟು, ಯಾಕಂದರೆ ಮಕ್ಕಳಿಗೆ ಅಷ್ಟು ಅದು ಈಗ ಬೇಡ ಅಂತ ಕಾಣುತ್ತೆ. ಒಂದು ಸ್ವಲ್ಪ ಒಂದು ಹೈಸ್ಕೂಲ್ ಲೆವೆಲ್ನಿಂದ ಮೇಲಿದ್ದವರಿಗೆ ಬೇಕಾಗುತ್ತೆ. ಸೊ ಅಂದರೆ ಯಾವುದೇ ಸಭೆ ಸಮಾರಂಭ ಅಥವಾ ಸಂಗೀತ ಯಾವುದಕ್ಕೆ ಹೋದ್ರೂ ಬಿಳಿ ತಲೆಗಳೇ ಜಾಸ್ತಿ. ಹೌದು, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಸಂಘಟಕರ ಸಮಸ್ಯೆಯೋ ಅಥವಾ ಜನರ ಸಮಸ್ಯೆಯೋ ಗೊತ್ತಿಲ್ಲ. ಬಟ್ ಈ ನಿಟ್ಟಿನಲ್ಲಿ ನಾನೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ವರ್ಷ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ವೈಯಕ್ತಿಕವಾಗಿ ಯುವಕರನ್ನು ಅಥವಾ ಕಾಲೇಜಲ್ಲಿ ಓದ್ತಿರೋ ಯುವಕರನ್ನು, ಈಗಾಗಲೇ 4 ಜನ ತುಂಬ ಒಳ್ಳೆ ಸದೃಢವಾದ ಯುವಕರು ಸಿಕ್ಕಿದ್ದಾರೆ ನನಗೆ. ತುಂಬ ಸಂಸ್ಕೃತಿ ಬಗ್ಗೆ ಚಿಂತನೆ ಮಾಡೋವಂಥವ್ರು, ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡೋವಂಥವ್ರು, ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋವಂಥವ್ರು 4 ಜನ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಹಿಡ್ಕೊಂಡು ಯುವಕರನ್ನು ಸೇರಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಯುವಕರನ್ನು ಸೆಳೀಲಿಕ್ಕೆ ಯಾವ ರೀತಿಯ ವಿಷಯಗಳನ್ನು ಆಯ್ಕೆ ಮಾಡ್ತೀರಾ? ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ವಿಷಯ ಇದೆ. ಇನ್ನೊಂದು, ಈಗ ಯುವಕರು ಹೋದರೆ ಈಗ ಮದುವೆ ಆಗೋ ವಯಸ್ಸಿನವರಿಗೆ ನೀನಿಲ್ಲದೆ ನನಗೇನಿದೆ ಅಂತ ಒಂದು ವಿಷಯ ಇದೆ. ಅಂದರೆ ಗಂಡ ಹೆಂಡತಿ ಮಧ್ಯೆ ಇರುವಂಥ ಸಮಸ್ಯೆಗಳು. ಮುಂದೆ ಮಕ್ಕಳಾದಾಗ ಮಕ್ಕಳ ಬಗ್ಗೆ ಸ್ವಲ್ಪ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತಲೂ ಕೂಡ ಒಂದು ಪುಸ್ತಕವನ್ನು ಬರ್ತೀವಿ, ಅದ್ರ ಬಗ್ಗೆ ಮಾಡಬೇಕು ಅಂತಿದೆ. ಇತ್ತೀಚೆಗೆ ಕಳೆದ ತಿಂಗಳು ಮಾರ್ಚ್ 2ನೇ ತಾರೀಕು ಇಲ್ಲೊಂದು ವರ್ಕ್ಶಾಪ್ ಮಾಡಿದ್ವಿ. ಗುರುರಾಜ್ ಕರ್ಜಿಗವರು ಬಂದಿದ್ದರು. ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಯುವಕರೇ ಬಂದಿದ್ದರು, ಸುಮಾರಾಗಿ 40 ವಯಸ್ಸಿನ ಒಳಗಿನ ಯುವಕರೇ ಬಂದಿದ್ದರು, ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಅಂತ. ಸೊ ಏನಂದರೆ ಈಗ ಏನಾಗಿದೆ ಅಂದರೆ, ಈಗ ಯುವಕರು ಏನು ಹೇಳ್ತಾರೆ ಅಂದರೆ, ನಮಗೆ ಆಸಕ್ತಿಕರ ವಿಚಾರದ ಬಗ್ಗೆ ಏನು ಕಾರ್ಯಕ್ರಮ ನಡೆಯಲ್ಲ, ನಾವು ಹೋಗಲ್ಲ ಅಂತ ಹೇಳ್ತಾರೆ. ಆದರೆ ಸಂಘಟಕರಿಗೆ ಯುವಕರು ಬರಲ್ಲ, ಅದಕ್ಕೆ ನಾವು ಮಾಡಲ್ಲ ಅಂತ ಹೇಳುವಂಥ ಒಂದು ಇದೆ. ಅವೆರಡರ ಮಧ್ಯೆ ಕೊಂಡಿ ಆಗಬೇಕು ಅನ್ನೋ ಉದ್ದೇಶ. ಅದರಿಂದಾಗಿ ಜನಗಳಿಗೆ ಬೇಕಾದಂಥ ವಿಚಾರವನ್ನು ತಲುಪಿಸಿದ್ರೆ ನಮ್ಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ನಮ್ಮ ಕಾರ್ಯಕ್ರಮಗಳಿಗೆ ನೀವು ಕೂಡ ಬಂದಿರೋ ಸಾಕಷ್ಟು ಕಾರ್ಯಕ್ರಮ, ನಮ್ಗೆ ಯಾವತ್ತೂ ಜನರ ಕೊರತೆ ಆಗಿಲ್ಲ. ಸ್ವಲ್ಪ ಯುವಕರನ್ನ ಹೆಚ್ಚು ಸೆಳೆಯಬೇಕು ಅನ್ನೋ ಉದ್ದೇಶ ಇದೆ. ಖಂಡಿತ. ಈ ಹಿಂದೆ ಟಾಕ್ ಶೋಗಳನ್ನು ತಾವು ಏರ್ಪಡಿಸಿದ್ರಾ? ಹಿಂದೆ ಟಾಕ್ ಶೋ ಅಂತ ಮಾಡಿಲ್ಲ, ಉಪನ್ಯಾಸಗಳ ಕಾರ್ಯಕ್ರಮ ಏರ್ಪಡಿಸಿದ್ದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಬ್ಯಾಂಕ್ ಉದ್ಯೋಗ ಆಗಿದ್ದರಿಂದ ಸಾಕಷ್ಟು ಬೇರೆ ಕಡೆ ಹೋಗಿ ಟ್ರಾನ್ಸ್ಫರ್ ಆಗಿತ್ತು. ಮಂಗಳೂರಿದ್ದಾಗ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ವಿರೂಪಾಕ್ಷ ದೇವ್ರ ಮನೆ ಮತ್ತು ವಿದ್ವಾನ್ GS ನಟೇಶ್ ಅವ್ರನ್ನ ಇಟ್ಕೊಂಡು ಮಾತು ಕತೆ ಅಂತ ಒಂದು ಮಾಡಿದ್ವಿ ಇದೇ ಥರದಲ್ಲಿ. ಸೊ ಅವರಿಬ್ಬರು ಕೂಡ ಮಾತಿನ ಮಹತ್ವದ ಬಗ್ಗೆ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಗುರುರಾಜ್ ಕರ್ಜಗಿಯವರು ಕೂಡ 2-3 ಉದಾಹರಣೆಗೆ ಒಂದು ನಮ್ಮ ಮಕ್ಕಳಿಗೆ ಅಂತ ಶಾಲೆ ಬೇಕು ಅಂತ ಒಂದು ಟಾಕ್ ಶೋ ಮಾಡಿದರು ಮಂಗಳೂರಲ್ಲಿದ್ದಾಗ. ಮೈಸೂರಲ್ಲಿದ್ದಾಗ ನಾವು ಹೆಚ್ಚು ಮಾಡೋಕ್ಕಾಗಿಲ್ಲ, ಒಂದೆರಡು ಸಣ್ಣ ಪುಟ್ಟ ಟಾಕ್ ಶೋ ಮಾಡಿದ್ರು ಕೂಡ ಇದು ಬಹುಶಃ ಪ್ರಾರಂಭ ಅಂತ ಅನ್ಕೋಬೋದು.
ಬೇರೆಯವರ ಟಾಕ್ ಶೋಗಳಿಗಿಂತ ನೀವು ಏರ್ಪಡಿಸೋ ಟಾಕ್ ಶೋ ಹೇಗೆ ಭಿನ್ನವಾಗಿದೆ? ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಯಾರಿಗೂ ಕಾಂಪಿಟೇಷನ್ ಮಾಡ್ತಿಲ್ಲ. ಅದರಿಂದಾಗಿ ಮೈಸೂರಲ್ಲಿ ಟಾಕ್ ಶೋಗಳು ನಡೀತಾ ಇರುತ್ತೆ. ಟಾಕ್ ಶೋ ಅಂದರೆ ಮೂಲತಃ ಭಾಷಣ, ಯಾವುದೋ ವಿಚಾರ ಇಟ್ಕೊಂಡು ಭಾಷಣ ಮಾಡುವಂಥದ್ದು. ನೀವು ಬಹುಶಃ ಸ್ಟಾರ್ ಆಫ್ ಮೈಸೂರು ಆಂದೋಲನ ತೆಗೆದು ನೋಡಿದ್ರೆ ಸಾಮಾನ್ಯವಾಗಿ ಪ್ರತಿ ಶನಿವಾರ ಭಾನುವಾರ ಯಾವುದೋ ಒಂದು ವಿಚಾರ ಇದ್ದೇ ಇರುತ್ತೆ. ಸ್ವಲ್ಪ ಟೆಕ್ನಿಕಲ್ ವಿಚಾರಗಳು ಟಾಕ್ ಶೋ ಜಾಸ್ತಿ ನಡೀತಾ ಇರುತ್ತೆ. ತಾಂತ್ರಿಕ ವಿಚಾರಗಳು ಸಂಬಂಧಪಟ್ಟಾಗೆ ಇಂಜಿನಿಯರ್ ಕಾಲೇಜಲ್ಲಿ ಆ ಥರ ನಡೆಯುವಂಥ ಟಾಕ್ ಶೋಗಳು ಜಾಸ್ತಿ ಇದೆ. ಸಾಮಾಜಿಕವಾಗಿ ನಡೆದರೂ ಕೂಡ ಅದೇನೋ ಒಂದು ಅಷ್ಟು ಜನಗಳಿಗೆ ತಲುಪಲ್ವೇನೋ ಗೊತ್ತಿಲ್ಲ. ಯಾಕೆಂದರೆ ನಾನು ಕೂಡ ಒಂದೆರಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ಟಾಕ್ ಶೋ ಅಂದ್ಕೊಂಡು ನಾನು ಹೋದರೆ ಅಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಸರಿಯಾಗಿ ಕಾಣಲಿಲ್ಲ ಅಥವಾ ಸಮಯಕ್ಕೆ ಸರಿಯಾಗಿ ಶುರುವಾಗಲಿಲ್ಲ. ಸೊ ಅದರಿಂದಾಗಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮದು ಒಂದು ಸಮಯದ ಬಗ್ಗೆ ಬಹಳ ಮಹತ್ವವನ್ನು ಕೊಡ್ತೀವಿ. ಒಂದು ಕರೆಕ್ಟ್ ಸಮಯಕ್ಕೆ ಕಾರ್ಯಕ್ರಮ ಶುರು ಮಾಡೋದು, ಕರೆಕ್ಟ್ ಸಮಯಕ್ಕೆ ಕಾರ್ಯಕ್ರಮ ಮುಗಿಸೋವಂಥದ್ದು, ಜೊತೆಗೆ ಹೆಚ್ಚು ಬೇರೆಯವ್ರು ಯಾರು ಭಾಷಣ ಕೂಡ ಇಲ್ದಿರೋವಂಥದ್ದು. ಈಗ ಯೂಟ್ಯೂಬ್ಗಳಲ್ಲಿ ಕೂಡ ತುಂಬ ಟಾಕ್ ಶೋಗಳು ಬರ್ತಾ ಇರುತ್ತೆ. ಅಂದರೆ ನಾವೇನಂದರೆ ಅಲ್ಲಿ ಅತಿಥಿಗಳನ್ನ ಕರೆಯೋದು, ಮುಖ್ಯ ಅತಿಥಿಗಳು ದೀಪವನ್ನು ಹಚ್ಚುವಂಥದ್ದು ಮತ್ತು ಅವರ ಪರಿಚಯ ಮಾಡುವಂಥದ್ದು, ಇವುಗಳಿಗೆ ತುಂಬ ಕಡಿಮೆ ಸಮಯ, ಮೇ ಬಿ ಒಂದು 5% ಮಾತ್ರ ಕೊಟ್ಟು 95% ಟಾಕ್ ಶೋಗೆ ಇರುತ್ತೆ. ಅದರಿಂದಾಗಿ ನಮ್ಮ ಧ್ಯೇಯ ನಮ್ಮ ಟಾಕ್ ಶೋಗೆ ಇರೋಂಥ ವ್ಯಕ್ತಿಗೆ ಕೊಡ್ತೀವಿ ಹೊರತು ಬೇರೆ ವಿಚಾರಗಳನ್ನು ಕಡಿಮೆ ಮಾಡ್ತೀವಿ. ಕಾರ್ಯಕ್ರಮದ ಸ್ವರೂಪ ಈ ಸಂದರ್ಶನಗಳನ್ನು ಒಳಗೊಂಡಿರುತ್ತಾ ಅಥವಾ ಬೇರೆ ರೀತಿಯ? ಇಲ್ಲ, ಇದೇನಾಗಿದೆ ಅಂದರೆ ಇದು ಮೂಲತಃ ಒಂದು ಇಂಟರ್ವ್ಯೂಸ್ ಆದಮೇಲೆ ಈಗ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು ಅವ್ರನ್ನ ಇಂಟರ್ವ್ಯೂಸ್ ಮಾಡಿ ಅವರ ಟಾಕ್ ಶೋ ಶುರು ಮಾಡ್ತಾರೆ. ಬಹುಶಃ 1-1.5 ಗಂಟೆಗಳ ಕಾಲ ಅವರು ಮಾತಾಡ್ತಾ ಹೋಗ್ತಾರೆ. ಅಂದರೆ ಅವರೊಂದಷ್ಟು ಫ್ರೇಮ್ವರ್ಕ್ ಹಾಕ್ಕೊಂಡಿದ್ದಾರೆ ಏನು ವಿಚಾರವನ್ನು ತಲುಪಿಸ್ಬೇಕು ಅಂತ. ಮಾತಾಡಿದ ನಂತರ ಒಂದು 15-20 ಅರ್ಧ ಗಂಟೆಗಳ ಕಾಲ ಒಂದು ಸೆಲೆಕ್ಟೆಡ್ ಜನಗಳಿಗೆ ಒಂದು ಸಂವಾದ ಮಾಡೋಕ್ಕೊಂದು ಅವಕಾಶ ಕೊಡೋಣ ಅಂತಿದೆ. ಯಾಕೆಂದರೆ ಏನಾಗುತ್ತೆ ಅಂದರೆ ತುಂಬ ಪ್ರಶ್ನೆಗಳು ಬರುತ್ತೆ ತಕ್ಷಣ. ಈಗ ಡಾಕ್ಟ್ರನ್ನ ಒಂದು ಹೇಳ್ತಾರೆ ಅಥವಾ ನಮ್ಮ ಟಾಕ್ ಶೋ ಮಾಡೋಂಥವ್ರು ಒಂದು ವಿಚಾರವನ್ನು ಹೇಳ್ತಾರೆ. ಆವಾಗ ತಕ್ಷಣ ಯಾರಿಗೋ ಒಂದು ತಲೆಗೊಂದು ಪ್ರಶ್ನೆ ಬರುತ್ತೆ, ಇದು ಯಾಕೆ ಹೀಗೆ ಅಂತ. ಅದನ್ನು ಉತ್ತರಿಸ್ತೇ ಹೋದರೆ ಸುಮ್ಮನೆ ಒಂದು ಅದು ಅರ್ಧ ಆದಂಗೆ ಅನಿಸುತ್ತೆ. ಅದರಿಂದಾಗಿ ನಮ್ಮ ಉದ್ದೇಶ ಏನಂದರೆ 1.5 ಗಂಟೆ ಟಾಕ್ ಶೋ ಇರುತ್ತೆ, ಅರ್ಧ ಗಂಟೆಗಳ ಕಾಲ ಸಂವಾದಕ್ಕೆ ಅವಕಾಶ ಇರುತ್ತೆ ಅಂತ ಮಾಡ್ಕೊಂಡಿದ್ದೇವೆ. ಆ ಫಾರ್ಮೆಟಲ್ಲಿ ಮಾಡ್ಕೊಂಡಿದ್ದೇವೆ. ಅತಿಥಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಾ? ಯಾವ ರೀತಿಯ ವ್ಯಕ್ತಿಗಳು? ಏನಾಗಿದೆ ಅಂದರೆ ಈಗ ಸಾಕಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಸಂಪರ್ಕದಲ್ಲಿದ್ದಾರೆ. ಈಗ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯೇ ಹಿಡ್ಕೊಂಡ್ರೆ ಅವ್ರದ್ದೇ ಒಂದು 10 ಟಾಕ್ ಶೋ ಮಾಡ್ಬೋದು. ಅಂದರೆ ಅಷ್ಟು ಇದೆ. ಡಾಕ್ಟರ್ ಗುರುರಾಜ್ ಕರ್ಜಗಿರಿದ್ದಾರೆ, ಮುಂದೆ ಶತಾವಧಾನಿ ಡಾಕ್ಟರ್ ರಾಗಣೇಶ್ ಅವರಿದ್ದಾರೆ, ಅವರು ಕೂಡ ಸಾಕಷ್ಟು ವಿಚಾರ ಬಗ್ಗೆ ಮಾತಾಡ್ಬೋದು. ಡಾಕ್ಟರ್ ವಿ ಭಾರತಿ, ಅಂದರೆ ಈ ಥರದನ್ನೆಲ್ಲ ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ನಿಧಾನವಾಗಿ ತಿಂಗಳಿಗೆ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಟಾಕ್ ಶೋನ ಮಾಡ್ಕೊಂಡು ನಿರಂತರವಾಗಿ ಒಂದು ಶ್ರೋತೃ ವರ್ಗವನ್ನು ಇಟ್ಕೊಂಡು ಬರುವಂಥದ್ದು ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೆ. ಸೊ ನಡ್ಕೊಂಡು ಹೋಗುತ್ತೆ. ಯಾಕೆಂದರೆ ಎಷ್ಟೋ ಕೆಲಸಗಳು ನಾವು ಪ್ರಾರಂಭ ಮಾಡ್ತೀವಿ, ಅದು ಅದಾಗೆ ಶೇಪ್ ಪಡ್ಕೊತಾ ಹೋಗುತ್ತೆ. ಸಾಮಾಜಿಕ, ಸಾಂಸ್ಕೃತಿಕ, ಮನೋರಂಜನೆ ಮುಂತಾದ ಅನೇಕ ವಿಷಯಗಳಿದ್ದಾವೆ. ಯಾವ ವಿಷಯಗಳ ಬಗ್ಗೆ ನೀವು ಗಮನ? ಇಲ್ಲಿ ನಾವು ಯಾವುದೂ ಚೌಕಟ್ಟು ಇಟ್ಕೊಂಡಿಲ್ಲ, ಈ ಚೌಕಟ್ಟಲ್ಲೇ ಮಾಡಬೇಕು ಆ ಚೌಕಟ್ಟಲ್ಲೇ ಮಾಡಬೇಕು ಅಂತ ಏನಿಲ್ಲ. ಬಟ್ ಸಾಮಾಜಿಕ ವಿಚಾರಗಳೇ ಹೆಚ್ಚು ಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂದ ತಕ್ಷಣ ಟೈಟಲ್ಲೇ ಜನರಿಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ಜನ ಕೇಳಿದ್ರು, ಸರ್ ಇದರಲ್ಲಿ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತೀರಾ ಏನು ಅಂತೆಲ್ಲ ಕೇಳಿದ್ರು. ಏನು ಸ್ವಲ್ಪ ಮಾತಾಡಿ ಪ್ಲೀಸ್ ಅಂದರೆ ಏನು ಮಾತಾಡ್ತೀರ ನಮ್ಮ ಹತ್ರ, ಅಥವಾ ಆಶುಭಾಷಣ ಸ್ಪರ್ಧೆ ಅಂತೆಲ್ಲ ಕೇಳಿದ್ರು. ಸೊ ಈ ಥರದ ಒಂದು ಏನಾಗುತ್ತೆ ಅಂದರೆ ಶೀರ್ಷಿಕೆ ಭಾಳ ಮುಖ್ಯ. ಎಲ್ಲರೂ ಬನ್ನಿ ಮಾತಾಡೋಣ ಅಂತ ಹಾಕಿದ್ರೆ ಅಷ್ಟು ಆಕರ್ಷಕವಾಗಿರಲ್ಲ. ಅವರು ಪುಸ್ತಕಗಳ ಶೀರ್ಷಿಕೆನೂ ಹಾಗೆ ಇದೆ, ಹೇಳಿದ್ನಲ್ಲ. ಆ ಶೀರ್ಷಿಕೆ ಸ್ವಲ್ಪ ಆಕರ್ಷಕವಾಗಿದೆ, ಜನಗಳಿಗೆ ಒಂದು ಕ್ಯೂರಿಯಾಸಿಟಿಯಿಂದಾರ ಬರ್ತಾರೆ ಏನಿದೆ ನೋಡೋಣ ಅಂತ. ಸೊ ಜನಗಳನ್ನ ಸೆಳೆಯೋದಕ್ಕೆ ಒಂದು ತಂತ್ರ ಅಂತ ಹೇಳೋದು ತಪ್ಪೇನಿಲ್ಲ. ಸೊ ಒಳ್ಳೆ ವಿಚಾರನೂ ಕೊಡಬೇಕಾದ್ರೆ ಜನಗಳು ಸ್ವಲ್ಪ ಫ್ಲೇವರ್ ಆ್ಯಂಡ್ ಇದು ಕಲರ್ ಆ್ಯಂಡ್ ಫ್ಲೇವರ್ ಭಾಳ ಇಂಪಾರ್ಟೆಂಟು. ಅದರಿಂದಾಗಿ ನಾವು ಈ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ ಅಷ್ಟೇ. ಈ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ? ಸಮಾಜದಲ್ಲಿರುವಂಥ ಸಮಸ್ಯೆಗಳೇನೆಂದರೆ, ಒಂದು ಸಾಮರಸ್ಯದ ಕೊರತೆ ಅಥವಾ ಬಂಧುಗಳ ಬಗ್ಗೆ ಮಾತನಾಡಿದ್ರ ಬಗ್ಗೆ, ಜೊತೆಗೆ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಜನಕ್ಕೆ ಆತಂಕ. ಮುಂದೇನಪ್ಪ ಭವಿಷ್ಯ, ಮತ್ತು ಮದುವೆ ಆದರೆ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರಲ್ಲೋ ಅನ್ನೋದು, ಆ ವಿಚಾರದ ಬಗ್ಗೆ ಒಂದು ಸಮಸ್ಯೆ. ಮದುವೆ ಆಗಲಿಕ್ಕೆ ಹೆದರ್ತಾ ಇದ್ದಾರೆ, ತುಂಬ ಆಗಿದೆ. ಹೌದು, ಅದು ಈಗ ಎಷ್ಟೋ ಜನ, ನಾನು ಕೂಡ ಒಂದು ಸಮರಸ ವಿವಾಹ ವೇದಿಕೆ ಅಂತ ಶುರು ಮಾಡಬೇಕು ಅಂತ ಪ್ರಾರಂಭಿಸಿದೆ. ಆಗ ನೋಡಿದ್ರೆ ಭಯ ಆಯಿತು, ಅಯ್ಯಪ್ಪ ಮದುವೆ ನಮ್ಮನ್ನೇ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತಾರೆ. ಮದುವೆ ಆಗಬಾರ್ದು ಆಗಬೇಕು ಅಂತಲ್ಲ, ಆ ಥರದ್ದು ಕೂಡ ವಿಚಾರಗಳೆಲ್ಲ ಇದೆ ತಲೆ ಒಳಗೆ. ಮದುವೆ ಆಗುವಂಥ ವಯಸ್ಸು ಆಗಿರೋಂಥ ಹುಡುಗರನ್ನ, ಅಂದರೆ ಮೇ ಬಿ 26-20 ವಯಸ್ಸಿನ ಹುಡುಗರನ್ನ ಕರೆಸಿ ಅವ್ರುಗಳಿಗೆ ಮದುವೆಯ ಮಹತ್ವದ ಬಗ್ಗೆ ಯಾಕೆ ಮಾಡಬೇಕು ಅನ್ನೋ, ಮದುವೆ ಇಂಪಾರ್ಟೆಂಟ್ ಏನು, ಹೇಗಿರಬೇಕು ಜೀವನ, ಸಾಮರಸ್ಯ ವಿಚಾರದ ಬಗ್ಗೆ ಎಲ್ಲ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಅದಿನ್ನೂ ತಲೆ ಒಳಗೆ ಸುಮಾರು ಐಡಿಯಾಗಳಿದೆ, ಅಂದರೆ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಸಮರಸ ವೆಂಚರ್ಸ್ ಕಾರ್ಯಕ್ರಮಗಳು ವಿಭಿನ್ನ ಅಂತ ಹೇಳಿದರೆ, ಇಂಥ ಕಾರ್ಯಕ್ರಮಗಳನ್ನು ಸಂಘಟಿಸುವ ನಿಮ್ಮ ಅನುಭವ ಹೇಗಿದೆ? ಏನಾದರೂ ಕಷ್ಟವನ್ನು ಎದುರಿಸಿದ್ರಾ? ಒಂದೇ ಒಂದು ಅಡ್ವಾಂಟೇಜ್ ಅಂದರೆ ಬಹುಶಃ DVG ಬಳಗ ಪ್ರತಿಷ್ಠಾನವನ್ನು ಕಳೆದ ಒಂದು 15 ವರ್ಷಗಳಿಂದ ಪ್ರಾರಂಭಿಸಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸುಮಾರು 10 DVG ಪ್ರಶಸ್ತಿಗಳೇ ಆಗಿದೆ. ಸುಮಾರು 4-5 ಮಂಕುತಿಮ್ಮನ ಕಗ್ಗದ ಉಪನ್ಯಾಸ, ಈ ಥರ ಉಪನ್ಯಾಸಗಳ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಸ್ವಲ್ಪ ಒಂದು
ಈಗಲೂ ಕೂಡ ಮತ್ತೆ ಡಿ ವಿ ಜಿ ಬಳಗ ಪ್ರತಿಷ್ಠಾನದಿಂದ ಒಂದು ಗೀತಶಂಕರ ಅಂತ ಕಾರ್ಯಕ್ರಮ ಬೇರೆ ಮಾಡ್ತಾ ಇದ್ದೀವಿ ಮೇ 2ನೇ ತಾರೀಕು. ಸೊ ಏನಾಗಿದೆ, ಸ್ವಲ್ಪ ಸಂಘಟನೆ ಶಕ್ತಿ ನಂಗೆ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಹೇಗೆ ಜನಗಳನ್ನ ಸೇರಿಸಬೇಕು, ಕಾರ್ಯಕ್ರಮದ ರೂಪುರೇಷೆ ಹೇಗೆ ಮಾಡಬೇಕು, ಮತ್ತು ಜನಗಳು ಕೂಡ ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದು ಕೂಡ ವ್ಯವಸ್ಥೆ ಚೆನ್ನಾಗಿ ಸಂಪರ್ಕ ಇದೆ. ಅದರಿಂದಾಗಿ ನನಗೇನಂತ ಕಾರ್ಯಕ್ರಮ ಮಾಡೋದು ಸ್ವಲ್ಪ ಅಂದರೆ ನನ್ನ ಹಾಬಿನೇ ಕಾರ್ಯಕ್ರಮ ಮಾಡೋದು ಅನ್ನೋ ಥರ ಆಗೋಗಿದೆ ಒಂದೊಂದು ಸಲ ಅಂದ್ಕೊಂಡ್ರೆ. ಎಲ್ಲರೂ ಕೂಡ ಪೂರಕವಾಗಿ ಬಂದು ಆರ್ಥಿಕವಾಗಿರಲಿ, ಯಾವುದೊಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಾವು ಹಣಕಾಸಿನ ಕೊರತೆ ಆಗುತ್ತೆ, ಬಟ್ ಯಾವತ್ತೂ ನಮ್ಗೆ ಆಗಿಲ್ಲ. ಯಾಕೆಂದರೆ ನಾವು ಉದ್ದೇಶವನ್ನು ಇಟ್ಕೊಂಡು ಹೋದಾಗ ಎಷ್ಟೋ ಜನ ತಾವಾಗಿ ಬಂದು ಏನಾದ್ರು ಬೇಕಂತ ಕೇಳಿದರೆ ಹೆಚ್ಚು ನಾವು ಹಣ ಸಂಗ್ರಹ ನಾವು ಮಾಡೋದಿಲ್ಲ. ಯಾಕೆಂದರೆ ಯಾವುದೇ ಸಂಸ್ಥೆ ತುಂಬ ಹಣ ಇದ್ದರೆ ಸಮಸ್ಯೆ ಜಾಸ್ತಿ. ಅದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಅತಿ ಕಡಿಮೆ ಖರ್ಚಲ್ಲಿ ನೋಡಿ, ಹಾಲು ಯಾರು ಫ್ರೀ ಕೊಟ್ಟರೆ ಹಾಲು ಫ್ರೀ ತೊಗೋತೀವಿ, ಯಾರಾದರೂ ತಿಂಡಿ ಸ್ಪಾನ್ಸರ್ ಮಾಡಿದ್ರೆ ತಿಂಡಿ ಸ್ಪಾನ್ಸರ್ ಮಾಡಿ ಅಂತೀವಿ. ಸೊ ಹೋಗೋ ಬರೋ ಅತಿಥಿಗಳಿಗೆ ಅಟ್ಲೀಸ್ಟ್ ಅವ್ರನ್ನ ಕರ್ಕೊಂಡೋಗಿ ಬರೋಕ್ಕೆ ಒಂದು ವ್ಯವಸ್ಥೆಗಳನ್ನ ಮಾಡುವಂಥದ್ದು, ಅವ್ರಿಗೊಂದು ಸಣ್ಣ ಸಂಭಾವನೆ ಕೊಡುವಂಥದ್ದು. ಬರೋರು ಕೂಡ ಯಾರು ಕೂಡ ದೊಡ್ಡ ಸಂಭಾವನೆ ಅಪೇಕ್ಷಿಸಿ ಬರೋಂಥರಲ್ಲ. ಅದರಿಂದಾಗಿ ನಮಗೇನು ಹೆಚ್ಚು ಯಾವುದೇ ಕೂಡ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಕಾರ್ಯಕ್ರಮ ವಿಚಾರದಲ್ಲಾಗಲಿ ಏನಂತ ಸಮಸ್ಯೆ ಬಂದಿಲ್ಲ. ನಿಮ್ಮ ಈ ಚಟುವಟಿಕೆಗಳಿಂದ ಏನು ಸಾಧಿಸಲಿಕ್ಕೆ ಬಯಸ್ತೀರಾ? ನಿಮ್ಮ ದೀರ್ಘಕಾಲೀನ ಗುರಿಗಳು ಏನು? ಇದತ್ರ ಉತ್ತಮ ಪ್ರಶ್ನೆ. ಈಗ ನಾನು ವೇರಸ್ ತೊಗೋಬೇಕಾದ್ರೆ ಯೋಚನೆ ಮಾಡಿದೆ. 50 ವರ್ಷ 25 ವರ್ಷ ಸರ್ವಿಸ್ ಆಗಿತ್ತು ನಂಗೆ ಬ್ಯಾಂಕಲ್ಲಿ. ಒಂದು 10 ವರ್ಷಗಳ ಕಾಲ ಒಂದಿಷ್ಟು ಮುಖ್ಯವಾಗಿ ಯುವಕರನ್ನು ಸಂಘಟಿಸಬೇಕು ಅನ್ನೋ ಉದ್ದೇಶ ಇದೆ. ಅಂದರೆ ಒಂದು 100 ಜನ 200 ಜನ ಯುವಕರು ಮುಂದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಅಥವಾ ನಮ್ಮ ಧರ್ಮವನ್ನು ಅಥವಾ ಉತ್ತಮ ವಿಚಾರವನ್ನು ತಗೊಂಡು ಒಂದು ಒಳ್ಳೆ ನಾಗರಿಕರಾಗುವಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು 100 ಜನ ಯುವಕರನ್ನ ಗಮನದಲ್ಲಿ ಇಟ್ಟಿದ್ದೀನಿ. ಈಗ ಒಂದು 8 ಜನ ಸಿಕ್ಕಿದ್ದಾರೆ. ಸೊ ಅದೇ ರೀತಿ ಮಾಡಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಕ್ಕಂಥ ಜನಗಳು ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ತುಂಬ ದೊಡ್ಡದಾದಂತಹ ಏನು ಕನಸುಗಳಿಲ್ಲ, ಆದರೂ ಒಂದು ಸಂಘಟನೆ ಮಾಡಿ. ಏಕೆಂದರೆ ನಾವುಗಳೇ 60 ವರ್ಷ 70 ವರ್ಷ ಆದರೂ ನಾವೇ ಡಿ ವಿ ಜಿ ಬಳಗ ಮಾಡ್ತಿರಬಾರ್ದು. ಒಂದು ನನಗೇನಂದರೆ 3-4 ವರ್ಷ ಆದಮೇಲೆ ಒಂದು 4-5 ಯುವಕರು ಬಂದು ಅವರದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಅವ್ರಿಗೆ ಮಾರ್ಗದರ್ಶನ ಮಾಡಿ ಇದು ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಕೇಳುಗರಿಗೆ ನಿಮ್ಮ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಉಳಿದಂತೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬನ್ನಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಜನಗಳಿಗೆ ಏನಾಗಿದೆ ಅಂದರೆ, ಈಗ ನೀವು ಭಾನುವಾರ ಬಂತು ಅಂದರೆ ಎಲ್ಲಿ ಹೋಗಬೇಕು ಅಂತ ಒಂದು ಸಮಸ್ಯೆ ಇದೆ. ತುಂಬ ಜನಕ್ಕೆ ಪಿಕ್ನಿಕ್ ಹೋಗೋಣ ಅಂತ ಅನಿಸುತ್ತೆ. ಅಥವಾ ಏನಾಗಿರುತ್ತೆ, ಈಗ ಎಲ್ಲ ವೃತ್ತಿಯಲ್ಲೂ ಕೂಡ ಒತ್ತಡ ಇದ್ದೇ ಇದೆ. ಈಗ ಮೊದಲು ಅಧ್ಯಾಪಕ ವೃತ್ತಿ ತುಂಬ ಆರಾಮ ವೃತ್ತಿ ಅನ್ನೋರಿಗೆ, ಅವ್ರ ವೃತ್ತಿಯಲ್ಲೂ ಕೂಡ ಒತ್ತಡ ಇದೆ. ಎಂಜಾಯ್ ಅಂತ ಪದ ತುಂಬ ಉಪಯೋಗಿಸ್ತಾರೆ. ಎಂಜಾಯ್ ಮಾಡೋಣ, ಹೋಟ್ಲ್ ಹೋಗೋಣ ಅಂತಿರುತ್ತೆ. ಆದರೆ ಈ ಥರದ ವಿಚಾರಗಳಿಗೆ ನೀವು ಸಮಯನ ಕೊಡಬೇಕು. ಅಂದರೆ ಏನು ದಿನ ಬೆಳಗಾದರೆ ಏನು ನಡೆಯಲ್ಲ ಈ ಕಾರ್ಯಕ್ರಮಗಳು. ತಿಂಗಳಿಗೆ 1 ಅಥವಾ 2 ತಿಂಗಳಿಗೆ 1 ಮಾಡಿದ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಒಂದು ಮೊದಲನೇದಾಗಿ ಕೇಳ್ತಾ ಇದ್ದೇನೆ. ಜೊತೆಗೆ ಬಂದಾಗ ಏನಾಗುತ್ತೆ ಅಂದರೆ, ನಿಮಗೆ ಪೂರಕವಾದ ವಿಚಾರ ಸಿಗುತ್ತೆ. ನಿಮಗೆ ಯಾಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ, ಒಂದು ಸಲ ಅವ್ರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಕಥೆಗಳನ್ನ ಕೇಳ್ತಾ, ಅಥವಾ ಈ ಪುಸ್ತಕ ಓದಲಿ ಅಥವಾ ಅವ್ರ ಮಾತನ್ನು ಕೇಳಲಿ, ನಮ್ಮನೆ ಕಥೆ ಅನ್ಸೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆ ಕಥೆನೂ ಎಲ್ಲರ ಮನೆ ದೋಸೆ ತೂತು ಪುಸ್ತಕ ಬರೆದಿದ್ದಾರೆ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅದೇ ಸಮಸ್ಯೆಗಳಿರ್ತವೆ. ಸಂವಹನದ ಸಮಸ್ಯೆ, ತಂದೆ ಮಕ್ಕಳ ಮಧ್ಯೆ ಸಮಸ್ಯೆ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಅಥವಾ ಆಫೀಸಲ್ಲಿ ಸಮಸ್ಯೆ, ಈ ಥರದ್ದು ಸಮಸ್ಯೆ ಇರೋದ್ರಿಂದಾಗಿ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಅದನ್ನು ಹೇಗೆ ಎದುರಿಸುವಂಥದ್ದು, ಅದನ್ನು ಹೇಗೆ ನಮ್ಮ ಮನಸ್ಸಿಗೆ ತಗೊಳ್ಳದೆ. ಕೊನೆಯದಾಗಿ ನಮ್ಮ ಉದ್ದೇಶ ಏನು ಅಂದರೆ, ನಿಮ್ಮ ಬದುಕನ್ನು ಚೆನ್ನಾಗಿ ಜೀವಿಸಬೇಕು. ಏಕೆಂದರೆ ಒಂದು ಮನುಷ್ಯನ ಜೀವನ ಅಂತ ತುಂಬ ಅದ್ಭುತವಾದ ಜೀವನ ಅಂತ ಹೇಳ್ತಾರೆ. ಆದರೆ ಅದು ಅದ್ಭುತವಾದ ಜೀವನವನ್ನು ಹೇಗೆ ನಾವು ಟೆನ್ಷನ್ ಪ್ರೆಷರ್ ಇಲ್ಲದೆ ಜೀವನ ಮಾಡ್ಬೋದು ಅನ್ನೋ ಉದ್ದೇಶ, ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ನಾನು ಕೂಡ ವೇರಸ್ ತೊಗೊಂಡಿದ್ದ ಉದ್ದೇಶ. ಯಾಕಂದರೆ ನಾನು ಕೂಡ ಒಂದು 10 ವರ್ಷ ಸಂತೋಷವಾಗಿ ಜೀವನ ಮಾಡಬೇಕು ಅಂತಿದ್ದೀನಿ. ಬ್ಯಾಂಕಲ್ಲಿ ಸಂತೋಷ ಇರಲಿಲ್ಲ ಅಂತಲ್ಲ, ಆ ಪ್ರೆಷರ್ ಟೆನ್ಷನ್ ಅದರದೇ ಆದಂತೆ ಇತ್ತು. ಯಾಕಂದರೆ ನನ್ನ ಮಾನಸಿಕತೆ ಸಾಂಸ್ಕೃತಿಕವಾಗಿ ಸೇರಿಸುವಂಥದ್ದು ಈ ವಿಚಾರಗಳೆಲ್ಲ ಅಲ್ಲಿ ಅಷ್ಟು ಹೆಚ್ಚು ಬಳಕೆಗೆ ಬರ್ತಾ ಇರಲಿಲ್ಲ. ಸೊ ಅಂದ್ಕೊಂಡೆ ಸಾಕು, ಒಂದು 50 ವರ್ಷ ಏಜ್ ಆಯಿತು, ಒಂದು 10 ವರ್ಷಗಳ ಕಾಲ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವರು ಹೇಗೆ ದಾರಿ ತೋರಿಸ್ತಾ ನೋಡಬೇಕಷ್ಟೆ. ಯಾವುದೇ ಸಮಸ್ಯೆಗೆ ಯುದ್ಧ ಒಂದು ಉತ್ತರ ಅಲ್ಲ. ಹೌದು, ಮಾತುಕತೆಯೇ ಉತ್ತರ ಅಂತ. ಹೌದು, ಸಂವಹನವೇ ಒಂದು ಸಮಸ್ಯೆ ಅಂತಂದ್ಬಿಟ್ಟು ಈಗಷ್ಟೇ ಹೇಳಿದ್ರಿ. ಹೌದು. ಹೇಗೆ ಅಲ್ಲ, ಏನಾಗಿದೆ ಅಂದರೆ, ಈಗ ಏನು ಅಂದರೆ, ಈಗ ಯಾರಿಗೂ ತಾಳ್ಮೆ ಇಲ್ಲ. ಈಗ ನೀವು ಹೋಗಿ ಯಾವುದೋ ಈಗ ಒಂದು ಆಫೀಸಲ್ಲಿ ಇಟ್ಕೊಳ್ಳಿ. ಒಂದು ಆಫೀಸಲ್ಲಿದ್ದಾಗ ಬಾಸ್ ಅಂತ ಇರ್ತಾನೆ, ಅವ್ನಿಗೆ ತಂದೆ ಆದ ಒತ್ತಡಗಳಿರ್ತವೆ. ಈಗ ನಾನು ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ದಿನ ಬೆಳಗಾದರೆ ಎಲ್ಲರೂ ಕೂಡ ಮುಖದಲ್ಲಿ ಯಾವುದು ಸಂತೋಷನೇ ಇರ್ತಿರಲ್ಲ, ಒಂಥರ ಪ್ರೆಷರ್ಲಿದ್ದಂಗೆ ಇರೋರು. ಆಮೇಲೆ ಯಾರೋ ಹೇಳಿದೊಂದು ವಿಚಾರ ಹೇಳಿದ ತಕ್ಷಣ ಜಾಸ್ತಿ ಆಗೋದವ್ರಿಗೆ, ಅಥವಾ ಬೈಯುವಂಥ ಒಂದು ಸಂಸ್ಕೃತಿ, ಗಾಲಿದೇನ ಅಂತ ಹೇಳ್ತಾರೆ. ಯಾಕೆಂದ್ರೆ ತುಂಬ ಜನ ಉತ್ತರ ಭಾರತದವರೆಲ್ಲ ನಮ್ಮ ಬ್ಯಾಂಕಲ್ಲಿದ್ದಾರೆ. ಸೊ ಅವರು ನಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ, ಇದೇನಪ್ಪ ಈ ರೀತಿಯಾದ ಒಂದು ಹೇಳೋ ವಿಚಾರವನ್ನು ಸಂತೋಷದ ಹೇಳ್ಬೋದಲ್ಲ. ಮನೇಲೂ ಕೂಡ ಅನಿಸ್ತಾ ಇರುತ್ತೆ ನಿಮಗೆ. ಈಗ ಏನೋ ಒಂದು ಅಪ್ಪ ಮಗನ ಜೊತೆ ಮಾತಾಡ್ಬೇಕಾದ್ರೆ ಏನೋ ಒಂದು ರೀತಿಯಲ್ಲಿ ಏನೋ ಮಾಡೋ ಅಂದ ತಕ್ಷಣ ಅವ್ನಿಗೂ ಕೂಡ ಅದನ್ನು ಸರಿಯಾಗಿ ತಗೊಳ್ಳೋಂಥ ಇದಿರೋದಿಲ್ಲ. ಜೊತೆಗೆ ಸ್ನೇಹಿತರಲ್ಲೂ ಕೂಡ ಸಮಸ್ಯೆಗಳು ಬರ್ತವೆ. ಈಗೋ ಸಮಸ್ಯೆಗಳು ನಿಮ್ಗೆ ಗೊತ್ತೇ ಇದೆ. ನಾನು ಅನ್ನೋ ಅಹಂಕಾರದ ಸಮಸ್ಯೆಗಳು, ಅದಕ್ಕೆ ಉತ್ತರ ಸಿಗದಿರೋವಂಥದ್ದು. ಜೊತೆಗೆ ಈ ಮೊಬೈಲ್ ಇದ್ದುಕೊಂಡು ಎಷ್ಟೋ ಜನ ಯುವಕರು ಅವ್ರದ್ದೇ ಒಂದು ಪ್ರಪಂಚ ನಿರ್ಮಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಯಾರು ಬೇಡ ಅಂತ ಮೊಬೈಲೇ ಸಾಕು.
ಮೊಬೈಲಲ್ಲಿ ಅದೇನೋ ಒಂದು ವೀಡಿಯೋಗಳು ನೋಡ್ಕೋತಾ ಈಗೆಲ್ಲ ರೀಲ್ಸ್ ಅಂತ ಬಂದಿಲ್ಲ, ರೀಲ್ಸ್ ಕಂಡ್ಕೊಂಡು ಗಂಟುಗಟ್ಟಲೆ ಅದನ್ನ ನೋಡ್ತಾ ಸಂತೋಷ ಪಡ್ತಾ ಇರ್ತಾರೆ. ಆದರೆ ಅದು ಸಾಕಾಗೋದಿಲ್ಲ. ಅದು ಮನುಷ್ಯ, ನಾವು ಸಂಘಜೀವಿ, ನಾವು ಸ್ನೇಹ, ವಿಶ್ವಾಸ, ಪ್ರೀತಿ, ಮಾತುಕತೆ ಇವುಗಳಿಲ್ಲದೆ ನಾವು ಜೀವನ ಮಾಡೋಕ್ಕಾಗಲ್ಲ. ತುಂಬ ಜನ ಆತ್ಮಹತ್ಯೆ ಕೂಡ ಮಾಡ್ಕೋತಾ ಇದ್ದಾರೆ, ನೋಡಿರ್ಬೋದು. ತುಂಬ ಖಿನ್ನತೆ ಅಂತ, 20 ವರ್ಷಕ್ಕೆ ಏನು ಖಿನ್ನತೆ, 25 ವರ್ಷಕ್ಕೆ ಖಿನ್ನತೆ. ಮತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಮೊಬೈಲ್ ಕೊಡಿಸ್ಲಿಲ್ಲ ಅಥವಾ ಮೊಬೈಲ್ ನೋಡುವಂಥ ಬೈದಕ್ಕೆ ಮಗು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಚಾರಗಳನ್ನ ತುಂಬ ನೋಡಿದ್ದಾರೆ ಪೇಪರಲ್ಲಿ. ಅಂದರೆ ಈ ಥರದ ನಾವು ಬದುಕನ್ನು, ಹಿಂದೆ ಇವೆಲ್ಲ ಇರಲಿಲ್ಲ, ಬಹುಶಃ ಆ ಮಟ್ಟದ ಇದ್ದರೂ ಇರಲಿಲ್ಲ, ಬಟ್ ಈಗ ತುಂಬ ಜಾಸ್ತಿ ಆಗ್ತದೆ. ಅದರಿಂದಾಗಿ ಹೆಚ್ಚು ನಾವು ಸಂವಹನದ ಮೂಲಕ ಎಲ್ಲ ಬಗೆಹರಿಸ್ಕೋಬೋದು. ಬಟ್ ಒಂದು ಪ್ರಯತ್ನ ಇದೆ, ನೋಡುವ. ಯಾಕೆಂದರೆ ಡಾಕ್ಟ್ರೇ ಅದನ್ನು ಹೆಚ್ಚು ಮಾತಾಡೋದ್ರಿಂದಾಗಿ ಬಹುಶಃ ಅವರು ಇನ್ನೂ ಚೆನ್ನಾಗಿ ಉತ್ತರಿಸಬಲ್ಲರೇನೋ. ನಾನು ನನ್ನ ಸೀಮಿತ ಜ್ಞಾನದಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ, ಆರ್ಗನೈಸರಾಗಿ ಹೇಳ್ತಾ ಇದ್ದೀನಿ ನನ್ನ ವಿಚಾರಗಳನ್ನಷ್ಟೇ. ಮೊಬೈಲ್ ಇರೋದು ಸಂವಹನಕ್ಕೆ, ಅದೇ ಒಂದು ಸಮಸ್ಯೆ ಆಗಿದೆ. ಹೌದು, ಖಂಡಿತ. ಮೊದಲು ನೋಡಿ, ನೀವು ಒಂದು ಉದಾಹರಣೆಗೆ ಇಲ್ಲಿಂದ ಮಂಗಳೂರಿಗೆ ನೀವು ಹೊರಟಿದ್ದೀವಿ ಅಂತ ಅಂದ್ಕೊಳ್ಳಿ. 30 ವರ್ಷದ ಹಿಂದೆ ಮೊಬೈಲ್ ಇಲ್ಲ, ಏನೂ ಇಲ್ಲ. ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಬಸ್ ಹತ್ಸಿ, ಆಯ್ತಪ್ಪ ನೀನು ಹೋದ್ಮೇಲೆ ಪತ್ರ ಬರಿ ಅಂದಮೇಲೆ ಅವನ ಊರಿಗೆ ತಲುಪಿ ಮನೆಗೆ ಹೋಗಿ 2 ದಿವಸ ಆದಮೇಲೆ ನೆನಪು ಮಾಡಿಕೊಂಡು ಉಭಯ ಕುಶೋಪರಿ ಸಾಂಪ್ರತ ಅಂತ ಬರೆದು, ಇಲ್ಲಿ ನಾನು ಬಸ್ ಹತ್ತು ಇಲ್ಲಿ ಬಂದು ತಲುಪಿದೆ ಅಂತೆಲ್ಲ ಬರೆದು ಪತ್ರ ಹಾಕಿ 10 ದಿವಸ ಆಗೋದು. ಈಗ ನೀವು ಒಂದು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬರೋದ್ರೊಳಗೆ ಬಸ್ ಬಿಟ್ಟಿದೆ, ರಶ್ ಇದೆ, ಪಿರಿಯಾಪಟ್ಟಣ ತಲುಪ್ತು, ಈಗ ಹುಣಸೂರು ತಲುಪ್ತು, ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇದೆ, ಕುಶಾಲನಗರ ತಲುಪ್ತು, ಇಲ್ಲಿ ಏನೂ ಇಲ್ಲ, ನಾನು ಇಲ್ಲಿ ತಿಂದೆ, ಇಡ್ಲಿ ತಿಂದೆ, ಹೊಟ್ಟೆ ಅಂತ ತೋರಿಸ್ತಾ ಇದೆ. ಅಂದರೆ ನಿಮಗೇನು ಕುತೂಹಲನೂ ಇಲ್ಲ, ಜೊತೆಗೆ ಅಷ್ಟೊಂದು ಮತ್ತು ಗಂಟುಗಟ್ಟಲೆ ಮೊಬೈಲ್ ಮಾತಾಡ್ತಾ ಗೊತ್ತಿರೋದು. ಎಲ್ಲರೂ ಕೂಡ ನೋಡ್ತೀನಿ, ಇದ್ದಕ್ಕಿದ್ದಂಗೆ ಅದಕ್ಕೆ ಹಾಕಿದ್ದೆ, ನಮ್ಮ ಕಾರ್ಯಕ್ರಮ ಬರಬೇಕಾದ್ರೆ ಕೆಲವು ಸೂಚನೆ ಹಾಕಿದ್ದೀನಿ. ಅದರಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿ ಹೇಳಿ ಒಂದು 3 ಗಂಟೆ ಅದನ್ನು ಸಿಗಲ್ಲ ಅಂತಾರೆ, ಹಾಕ್ಬನ್ನಿ ಅಂತೆಲ್ಲ ಹಾಕಿದ್ದೀರಿ. ಅದಕ್ಕೆ ಅದನ್ನ ಹೇಳ್ತೀರಿ. ಆದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಸಂವಹನ ಅವಶ್ಯಕತೆ ಇಲ್ಲ ಅಂತ ಹೇಳೋದು ನಾನು. ಸುಮ್ಮನೆ ಅದೊಂದು ಅನಾವಶ್ಯಕವಾದ ಒಂದು ಸಮಸ್ಯೆಯನ್ನು ತೊಗೊಳ್ಳೋಂಥ ಸಂವಹನ. ಮತ್ತು ಫೋನ್ ಎತ್ತಲ್ಲ, ಏನೋ ಬ್ಲಾಕ್ ಮಾಡೋದು. ಈಗ ತುಂಬ ಜನ ಗಂಡ ಹೆಂಡತಿ ನಮ್ಗೆ ಪರಿಚಯ ಇದ್ದರೆ ಗಂಡನ ಹೆಂಡತಿ ನಂಬರ್ ಬ್ಲಾಕ್ ಮಾಡ್ತಾರೆ, ಹೆಂಡತಿ ಗಂಡ ನಂಬರ್ ಬ್ಲಾಕ್ ಮಾಡೋದಂತೆ. ಅಂದರೆ ಇದೊಂದು ವಿಚಿತ್ರ ರೀತಿಯ ಪ್ರಪಂಚ ನಿರ್ಮಿಸ್ತಾ ಇದೆ ಮೊಬೈಲು. ಸೊ ಇದರಿಂದ ಹೊರಗೆ ಬರೋಕ್ಕೇ ಸಾಧ್ಯವ ಅಂತ ನಮ್ಮ ಡಾಕ್ಟ್ರು ಹೇಳ್ಬೋದು. ನಮ್ಮ ಕೇಳುಗರಿಗೆ ಅನೇಕ ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಸಮಯ ಮತ್ತು ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮ್ಮ ಟಾಕ್ ಶೋ ಸ್ವಲ್ಪ ಮಾತನಾಡಿ ಪ್ಲೀಸ್ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.